ಜೀವನವನ್ನ ಉತ್ತಮಪಡಿಸಲಿಕ್ಕಾಗಿ ನಾವು ಒಂದೊಂದೇ ಕಂಡ್ಕೊತಾ ಬರ್ತಾ ಇದೀವಿ. ಬೆಂಕಿನ ಕಂಡಿಡಿದ್ವಿ, ಚಕ್ರನ್ ಕಂಡಿಡಿದ್ವಿ, ಹೀಗೆ ಮಾಡ್ತಾ ರಾಕೆಟ್ಗಳು ಕಂಡಿಡಿದ್ವಿ. ಬೆಂಕಿನ ಕಂಡಿಡಿದ್ವಿ ಅಂತೇಳಿ ಅದನ್ನ ಬೆಂಕಿ ಹಚ್ಬೋದು ಅಂತ ಬರ್ಮನಿ ಸರ್ ಎಕ್ಸಾಂಪಲ್ ಕೊಟ್ರು. ಚಾಕು ಇದ್ರೆ ಯಾರಿಗಾರು ಚುಚ್ಚಬಹುದು, ನಾವು ತರಕಾರಿನೂ ಕೂಡ ಕಟ್ ಮಾಡ್ಬೋದು. ಮೊಬೈಲು ಕೂಡ ಹಾಗೇನೆ. ಅದರಲ್ಲೂ ಕೂಡ ಮೊಬೈಲ್ ಇಲ್ಲದೆ ಜೀವನನೇ ಇಲ್ಲ. ಮತ್ತೊಂದು ನಾನು ಗಮನಿಸಿದೆ, ನಮಗೆ ಪ್ರಸ್ತುತತೆಯ ಅರಿವಿರಬೇಕು ರಿಲೆವೆನ್ಸ್ ಬಗ್ಗೆ. ಈಗ ನಾನು ನೋಡಿದೆ, ನಾವು ಏನ್ ಟೀಚರ್ಸು, ಲೆಕ್ಚರರ್ಸು ಅಥವಾ ಉಳಿದವರು ಮೊಬೈಲ್ಗಳನ್ನು ಬಳಸ್ತಾ ಇದೀವಿ, ನೀವು ಯಾರು ಬಳಸಲಿಲ್ಲ. ಯು ಆರ್ ಕೀನ್ ಟು ಅಂಡರ್ಸ್ಟ್ಯಾಂಡ್ ದ ಯೂಸಸ್ ಅಂಡ್ ಮಿಸ್ಯೂಸಸ್ ಆಫ್ ಮೊಬೈಲ್. ಹೌದಾ? ಹಾಗಿರೋದ್ರಿಂದ ನಿಮಗೆ ಯಾವ ರೀತಿ ಬಳಸ್ಬೇಕು, ನನ್ನ ಗುರಿ ಏನು, ಎಷ್ಟು ಬಳಸ್ಬೇಕು. ಆದ್ರೆ ಒಂದು ಬಹಳ ದೊಡ್ಡ ತೊಂದರೆ ನೀವು ವಿದ್ಯಾರ್ಥಿಗಳು ಕಂಡ್ಕೊಳ್ಳೇಬೇಕು. ನನ್ನ ಮಗಳ 2 ಹೆಣ್ಮಕ್ಳಿದಾರೆ ನನಗೆ. ಅವರ ಒಂದು ಅನುಭವದಿಂದ ನಾನು ಗಮನಿಸುವುದೇನೆಂದ್ರೆ, ಮೊಬೈಲ್ ಅದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ನಾವೆಲ್ಲ ಮಾತಾಡಿದಾಗ ಒಂದನ್ನು ಏನೋ ನೋಡಿದ್ವಿ ಅಂದ್ರೆ ಅದನ್ನ ಅಲ್ಲೇ ಹೇಳ್ಕೊಂಡು ಹೋಗತ್ತ.